ಸೂಫಿ ತತ್ವಗಳು ಮತ್ತು ಆಚರಣೆಗಳು. ಸೂಫಿಗಳು ಅತ್ಯುನ್ನತ ನೈತಿಕತೆಯ ಮಹಾಪುರುಷರು. ಅವರು ಕಾಲದ ಅಗತ್ಯಕ್ಕೆ ಅನುಗುಣವಾಗಿ ವರ್ತಿಸುವ ಮಹಾನರು. ಅವರು ಆಚರಣೆಗಳು ಮತ್ತು ಪದ್ಧತಿಗಳ ಸಂಕೋಲೆಗಳಿಂದ ಬಂಧಿತರಾಗಿರುವುದಿಲ್ಲ. ಅವರಿಗೆ ಧರ್ಮವು ಆಧ್ಯಾತ್ಮಿಕ ಪ್ರಗತಿಗೆ ಅಡ್ಡಿಯಾಗದವರಿಗೆ ಮಾತ್ರ ಮುಖ್ಯವಾಗಿದೆ. ಅವರಿಗೆ ಶ್ರೇಷ್ಠ ಧರ್ಮವೆಂದರೆ ಮಾನವೀಯತೆಯ ಮೇಲಿನ ಪ್ರೀತಿ ಮತ್ತು ಯಾರ ಭಾವನೆಗಳನ್ನು ನೋಯಿಸಬಾರದು ಎಂಬ ನಿಲುವು. ಒಬ್ಬರ ಪಾತ್ರವನ್ನು ಸುಧಾರಿಸುವ ಮೂಲಕ ಮತ್ತು ಅವರು ಅಳವಡಿಸಿಕೊಂಡ ತತ್ವಗಳು ಮತ್ತು ಆಚರಣೆಗಳನ್ನು ನಡೆಸುವ ಮೂಲಕ ಸಂಪೂರ್ಣ ಮನುಷ್ಯನಾಗಿ ವಿಕಸನಗೊಳ್ಳುವುದು ಅವರ ಉದ್ದೇಶವಾಗಿರುತ್ತದೆ. ಸೂಫಿ ಅನ್ವೇಷಕನು ಆತ್ಮ ಸಾಕ್ಷಾತ್ಕಾರದತ್ತ ತನ್ನ ಪ್ರಯಾಣವನ್ನು ಪೂರ್ಣಗೊಳಿಸಬೇಕು. ಅವನು ತನ್ನ ಭಗವಂತನನ್ನು ತನ್ನೊಳಗೆ ಕಂಡುಕೊಳ್ಳಬೇಕು, ಏಕೆಂದರೆ ಅವನು ಪ್ರೀತಿಯ ಬೆಂಕಿಯಿಂದ ಶುದ್ಧೀಕರಿಸಲ್ಪಟ್ಟ ಹೃದಯದಲ್ಲಿ ಮಾತ್ರ ಭಗವಂತ ಕಂಡುಬರುತ್ತಾನೆ. ಪುಸ್ತಕದ ಜ್ಞಾನವು ಹೆಚ್ಚಾಗಿ ಹೃದಯವನ್ನು ಕಠಿಣಗೊಳಿಸುತ್ತದೆ, ಏಕೆಂದರೆ ಅದು ತನಗೆ ಎಲ್ಲವೂ ತಿಳಿದಿದೆ ಎಂದು ಭಾವಿಸುವಂತೆ ಮಾಡುತ್ತದೆ. ಆದರೆ ಇದಕ್ಕೆ ವಿರುದ್ಧವಾಗಿ ಪ್ರಾಯೋಗಿಕವಾಗಿ ಅವನು ವಾಸ್ತವದಿಂದ ದೂರ ಉಳಿದು ಬಿಡುತ್ತಾನೆ. ಒಬ್ಬರ ಹೃದಯವನ್ನು ಶುದ್ಧೀಕರಿಸಲು ಬಹುತೇಕ ಎಲ್ಲ ಧರ್ಮಗಳು ಸಾಮಾನ್ಯವಾಗಿ ಸೂಚಿಸುವ ಕೆಲವು ಆಚರಣೆಗಳಲ್ಲಿ ಮುಖ್ಯವಾದ ಮೌನ, ಏಕಾಂತತೆ ಮತ್ತು ಉಪವಾಸದ ಆಚರಣೆ, ದಾನ ನೀಡುವುದು, ದಾನಕ್ಕಾಗಿ ಖರ್ಚು ಮಾಡುವುದು ಮತ್ತು ಧಾರ್ಮಿಕ ಪ್ರಾರ್ಥನೆಗಳನ್ನು ಸಲ್ಲಿಸುವುದಕ್ಕೆ ಬಹಳಷ್ಟು ಜನ ತಿಳಿಸ್ತಾರೆ. ಜನರು ಸಾಮಾನ್ಯವಾಗಿ ಧರ್ಮವನ್ನು ಭಕ್ತಿ ಮತ್ತು ನಂಬಿಕೆಯ ವಿಷಯವೆಂದು ಪರಿಗಣಿಸುತ್ತಾರೆ. ಅಲ್ಲಿ ಕಾರಣ ಅಥವಾ ವಾದವು ಯಾವುದೇ ಪಾತ್ರವನ್ನು ವಹಿಸುವುದಿಲ್ಲ. ನಂಬಿಕೆಯನ್ನು ಒಬ್ಬ ವ್ಯಕ್ತಿಯು ತನ್ನ ಮುಂದೆ ಇಡಲಾದ ವಿಷಯವನ್ನು ಎಲ್ಲ ರೀತಿಯಲ್ಲೂ ಸರಿಯೆಂದು ಪರಿಗಣಿಸುವ ಮನಸ್ಥಿತಿ ಎಂದು ಪರಿಗಣಿಸಬಹುದು. ಆ ವಿಷಯದ ಎಲ್ಲ ಅಂಶಗಳನ್ನು ಗ್ರಹಿಸಲು ಸಾಧ್ಯವಾಗಿರಬಹುದು, ಆದರೆ ಊಹೆ ಅಥವಾ ನಿರ್ಣಯದಿಂದ ಬೆಂಬಲಿತವಾದ ಅದರ ಸತ್ಯವನ್ನು ನಂಬುವ ಸಾಧ್ಯತೆ ಇದೆ. ಆದ್ದರಿಂದ ನಂಬಿಕೆಯನ್ನು ತಾರ್ಕಿಕತೆ ಮತ್ತು ವಿಶ್ಲೇಷಣೆಯನ್ನು ಆಧರಿಸಿದೆ ಎಂದು ನಾವು ಹೇಳಬಹುದು. ಮಾನವ ಅನುಭವಗಳನ್ನು ವರ್ಧಿಸುವುದು ಈ ಧರ್ಮದ ಉದ್ದೇಶವಾಗಿದೆ. ಇದರಿಂದಾಗಿ ಅವರು ತಮ್ಮ ಜೀವನವನ್ನು ಮಾರ್ಗದರ್ಶಿಸಲು ಅನುಸರಿಸುತ್ತಿರುವ ತತ್ವಗಳು ಕ್ರಮೇಣ ಅವರನ್ನು ಸಾಕ್ಷಾತ್ಕಾರದತ್ತ ಕೊಂಡೊಯ್ಯಬೇಕು ಮತ್ತು ಅವರ ಜೀವನವು ಸತ್ಯವನ್ನು ಆಧರಿಸಿರಬೇಕು. ತನ್ನ ಅನುಯಾಯಿಗಳು ತಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ತಮ್ಮ ಬುದ್ಧಿಮತ್ತೆ ಅಥವಾ ಜ್ಞಾನವನ್ನು ಬಳಸದಂತೆ ಆಚರಿಸುವ ಧರ್ಮವು ನಿಜವಾದ ಧರ್ಮವಲ್ಲ. ಧರ್ಮ ಮತ್ತು ಆಧ್ಯಾತ್ಮಿಕತೆಯ ವಿಷಯದಲ್ಲಿ ಕುರುಡಾಗಿ ವರ್ತಿಸುವುದು ಎಷ್ಟು ಮಾತ್ರ ಸಾಧ್ಯ? ಲೌಕಿಕ ಜ್ಞಾನವನ್ನು 3 ವಿಧಾನಗಳ ಮೂಲಕ ಪಡೆಯಲಾಗುತ್ತದೆ: ನೋಡುವುದು, ಕೇಳುವುದು, ವಾಸನೆ ಮಾಡುವುದು, ಸ್ಪರ್ಶಿಸುವುದು ಮತ್ತು ರುಚಿ ನೋಡುವುದು ಮುಂತಾದ ಇಂದ್ರಿಯಗಳ ಮೂಲಕ, ಊಹೆ ಮತ್ತು ಅನುಮಾನದ ಮೂಲಕ. ಇದರ ಮೂಲವು ಇಂದ್ರಿಯಗಳಲ್ಲಿಯೂ ನಾವು ಕಾಣಬಹುದು. ಮತ್ತು 3ನೆಯದು ಮಹಾನ್ ಜನರ ಮಾತುಗಳು, ಆದರೂ ಅವುಗಳನ್ನು ಇಂದ್ರಿಯಗಳಿಂದಲೂ ಗ್ರಹಿಸಲಾಗುತ್ತದೆ. ಈ ಎಲ್ಲ ಜ್ಞಾನದ ಅಡಿಪಾಯ ಮನಸ್ಸು. ಬುದ್ಧಿಶಕ್ತಿ ಜಲಾಶಯವಾಗಿ ಮನಸ್ಸು ದೊಡ್ಡ ಕಾಲುವೆಯಾಗಿದೆ ಮತ್ತು 5 ಇಂದ್ರಿಯಗಳಿದ್ದಾವೆ ಮನಸ್ಸನ್ನು ಸೇರುವ ಸಣ್ಣ ಸಣ್ಣ ಕಾಲುವೆಗಳಾಗಿವೆ. ಇದೆಲ್ಲವೂ ಜ್ಞಾನವನ್ನು ಸಂಗ್ರಹಿಸುವ ಆಧಾರವಾಗಿದೆ. ಊಹೆ ಮತ್ತು ಕಲ್ಪನೆಗೆ ಸಂಬಂಧಿಸಿದಂತೆ ಹೊಗೆಯನ್ನು ನೋಡುವ ಮೂಲಕ, ಬೆಂಕಿಯ ಅಸ್ತಿತ್ವವನ್ನು ಅಥವಾ ಮೋಡಗಳನ್ನು ನೋಡುವ ಮೂಲಕ ಮಳೆಯ ಸಂಭವವನ್ನು ನಾವು ಗ್ರಹಿಸುತ್ತೇವೆ. ಜ್ಞಾನವು ನಿಖರವಾಗಿರಬಹುದು ಅಥವಾ ಇಲ್ಲದಿರಬಹುದು, ಆದರೆ ಅದು ನಿಜವಾಗುವ ಸಾಧ್ಯತೆಯನ್ನು ನಿರಾಕರಿಸಲಾಗುವುದಿಲ್ಲ. ಮಹಾನ್ ವ್ಯಕ್ತಿಗಳ ಮಾತುಗಳು ಬಹಳಷ್ಟು ತೂಕವನ್ನು ಹೊಂದಿರುತ್ತವೆ, ಏಕೆಂದರೆ ಅವರ ಮಾತುಗಳು ಸತ್ಯವನ್ನು ಆಧರಿಸಿವೆ ಮತ್ತು ಅವು ಸ್ವಾರ್ಥ ಹಿತಾಸಕ್ತಿಯನ್ನು ಮೀರಿವೆ. ಆದ್ದರಿಂದ ಸತ್ಯವನ್ನು ತಿಳಿದುಕೊಳ್ಳಲು ಒಬ್ಬರು ಜ್ಞಾನವನ್ನು ಪಡೆಯಬೇಕು. ಜೀವನದ ಸೀಮಿತ ಅವಧಿಯನ್ನು ನೋಡಿದರೆ ಯಾರಿಗಾದರೂ ಎಲ್ಲವನ್ನೂ ಪ್ರಯೋಗಿಸಲು ಮತ್ತು ಕೇವಲ ಸ್ವಯಂ ಅನುಭವದ ಮೇಲೆ ತನ್ನ ಜ್ಞಾನವನ್ನು ಆಧರಿಸಿರಲು ಸಾಧ್ಯವಾಗಿರುವುದಿಲ್ಲ. ಇತರರ ಅನುಭವಗಳಿಂದ ಪ್ರಯೋಜನ ಪಡೆಯದಿರುವುದು ಮತ್ತು ಅದೇ ಸಮಯದಲ್ಲಿ ಒಬ್ಬರ ಸ್ವಂತ ಬುದ್ಧಿವಂತಿಕೆ ಮತ್ತು ಜ್ಞಾನವನ್ನು ಬಳಸಿಕೊಳ್ಳುವುದು
ಮೂರ್ಖತನವಾಗುತ್ತದೆ. ಒಬ್ಬ ವ್ಯಕ್ತಿಯು ಒಂದು ನಿರ್ದಿಷ್ಟ ಕ್ಷಣದಲ್ಲಿ ಯಾವುದಾದರೂ ವಿಷಯದ ಸತ್ಯವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗದಿದ್ದರೆ ಅದರ ವಾಸ್ತವತೆಯನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಸಮಯ ಬಂದಾಗ ಅದರಿಂದ ಪ್ರಯೋಜನ ಪಡೆಯಲು ಅವನು ಆ ಸತ್ಯಕ್ಕೆ ಬೆಳೆಯುವವರೆಗೆ ನಾವು ಕಾಯಬೇಕಾಗುತ್ತದೆ. ಮಹಾನ್ ಸೂಫಿ ಗುರು ಶಹಾ ಬಹೌದ್ದೀನ್ ನಕ್ಸ್ಬಂದ್ ಅವರು ಹೇಳ್ತಾರೆ, ಗುರು ಹೇಳಿದ ಅಥವಾ ಮಾಡಿದ ಯಾವುದಾದರೂ ವಿಷಯ ಬಗ್ಗೆ ನಿಮಗೆ ಅನುಮಾನವಿದ್ದರೆ, ಗೊಂದಲಕ್ಕೊಳಗಾಗಿದ್ದರೆ ತಾಳ್ಮೆಯಿಂದ ಅವರನ್ನು ಪ್ರಶ್ನೆ ಮಾಡಬೇಕು, ಸುಮ್ಮನೆ ಇರಬಾರದು ಎಂದು ಹೇಳ್ತಾರೆ. ಹರಿಕಾರರು ಕೇಳಬಹುದಾದರೂ ಒಬ್ಬ ಮುರೀದ್ ಅಥವಾ ಶಿಷ್ಯ ಕೇಳಲು ಯಾವುದಾದರೂ ಒಂದು ಕಾರಣ ಇರಬೇಕು ಮತ್ತು ಅವನು ಇನ್ನೂ ಅರ್ಥ ಮಾಡಿಕೊಳ್ಳದಿರುವ ಬಗ್ಗೆ ಆಲೋಚಿಸಿ ತಾಳ್ಮೆಯಿಂದ ನಾವು ಕುಳಿತು ಆಲೋಚನೆ ಮಾಡಬೇಕು. ಸತ್ಯದ ಜ್ಞಾನವು ಕೇವಲ ಸ್ವಯಂ ಅನುಭವದ ಆಧಾರದ ಮೇಲೆ ಮಾತ್ರ ಸಾಧ್ಯ ಎಂದು ಸೂಫಿಗಳು ಹೇಳುತ್ತಾರೆ. ಸ್ವಂತ ಅನುಭವದ ಮೂಲಕ ಸತ್ಯವನ್ನು ಅರಿತುಕೊಳ್ಳಲು ಬೇರೆ ದಾರಿಯಿಲ್ಲ. ಎಲ್ಲ ಅಭ್ಯಾಸಗಳು ಸಾಮರ್ಥ್ಯವನ್ನು ಪಡೆಯುವುದು ಮತ್ತು ಈ ಅನುಭವದ ಸಂಪೂರ್ಣತೆಯನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿವೆ. ಧರ್ಮವು ಈ ಸಾಕ್ಷಾತ್ಕಾರದಲ್ಲಿ ಒಬ್ಬರಿಗೆ ಸಹಾಯ ಮಾಡಿದರೆ ಅದು ಯೋಗ್ಯವಾಗಿದೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ಇಲ್ಲದಿದ್ದರೆ ಅದು ಯಾವುದೇ ಪ್ರಯೋಜನವಿಲ್ಲ ಎಂದು ನಾವು ಭಾವಿಸಬೇಕು. ಪ್ರಪಂಚದ ಎಲ್ಲ ಧರ್ಮಗಳ ಸಾರವೆಂದರೆ ಮನುಷ್ಯನು ತನ್ನ ಸ್ವಂತ ನಿಜವಾದ ಮೌಲ್ಯವನ್ನು ತಿಳಿದುಕೊಳ್ಳಬೇಕು. ಅವನಿಗೆ ಬೇರೆ ಎಲ್ಲದರ ಮೌಲ್ಯ ತಿಳಿದಿದೆ, ಆದರೆ ತನ್ನ ಸ್ವಂತ ಮೌಲ್ಯವನ್ನು ತಿಳಿದಿಲ್ಲವಾದರೆ ಅವನು ಮೂರ್ಖನಂತೆ ವರ್ತಿಸುತ್ತಾನೆ. ಗುರುಗಳು ಅವನಿಗೆ ತನ್ನ ನಿಜವಾದ ಮೌಲ್ಯವನ್ನು ತಿಳಿಸುತ್ತಾರೆ ಮತ್ತು ಅವನ ಸ್ವಂತ ತಿಳುವಳಿಕೆ ಮತ್ತು ಅನುಭವದ ಮೂಲಕ ಸತ್ಯದ ಸಾಕ್ಷಾತ್ಕಾರಕ್ಕೆ ಕರೆದೊಯ್ಯುತ್ತಾರೆ. ಅನ್ವೇಷಕನು ಈ ತಿಳುವಳಿಕೆಗೆ ಕರೆದೊಯ್ಯುವುದು ಮತ್ತು ಅನ್ವೇಷಕನಲ್ಲಿ ಸತ್ಯವನ್ನು ಅರಿತುಕೊಳ್ಳುವ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸುವುದು ಗುರುವಿನ ಮುಖ್ಯ ಕಾರ್ಯವಾಗಿದೆ. ಭೌತಿಕ ಬಯಕೆಗಳು ಜ್ಞಾನದ ಕೊರತೆಯಿಂದ ಉದ್ಭವಿಸುತ್ತವೆ. ಸತ್ಯದ ಜ್ಞಾನದೊಂದಿಗೆ ಆಸೆಗಳು ಮಾಯವಾಗುತ್ತವೆ. ಒಬ್ಬ ವ್ಯಕ್ತಿಯು ಯಾವಾಗಲೂ ಶಾಂತಿಯನ್ನು ಬಯಸುತ್ತಾನೆ, ಆದರೆ ತಪ್ಪು ಮಾರ್ಗವನ್ನು ಅನುಸರಿಸಿ ಸಂಕಷ್ಟಕ್ಕೆ ಈಡಾಗುತ್ತಾನೆ. ಮಾನವ ಭೌತಿಕ ವಸ್ತುಗಳಲ್ಲಿ ಸೌಕರ್ಯವನ್ನು ಹುಡುಕುತ್ತಾನೆ, ಆದರೆ ಅದು ಅವುಗಳಲ್ಲಿ ಇರುವುದಿಲ್ಲ. ಮನುಷ್ಯ ಸ್ವತಃ ಶಾಂತಿ ಮತ್ತು ಸಂತೋಷದ ಮೂಲ ಮನುಷ್ಯನ ಮನಸ್ಸೇ ಆಗಿರುತ್ತದೆ, ಆದರೆ ಅವನು ಹೊರಗಡೆ ಹುಡುಕುತ್ತಾನೆ. ವಾಸ್ತವವಾಗಿ ಸಂತೋಷವು ಆತ್ಮದಲ್ಲಿದೆ. ಮನಸ್ಸಿನಲ್ಲಿ ಶಾಂತಿ ಸಂತೋಷವನ್ನು ಹುಡುಕಬೇಕು. ಆಸೆಗಳು ಈಡೇರದಿದ್ದಾಗ ಮನುಷ್ಯ ಅತೃಪ್ತನಾಗುತ್ತಾನೆ ಮತ್ತು ಸಂತೋಷದ ಭಾವನೆಯನ್ನು ನಿಗ್ರಹಿಸಲಾಗುತ್ತದೆ. ಬಯಕೆಯ ನೆರವೇರಿಕೆಯ ನಂತರ ಸಂತೋಷದ ಭಾವನೆ ಮತ್ತೆ ಕಾಣಿಸಿಕೊಳ್ಳುತ್ತದೆ. ಸಂತೋಷವು ಆ ವಿಷಯದಲ್ಲಿದೆ. ಸಂತೋಷದ ಭಾವನೆಯನ್ನು ನಿಗ್ರಹಿಸಿದ್ದ ಅಸಮಾಧಾನದ ಭಾವನೆಯನ್ನು ಮಾತ್ರ ತೆಗೆದುಹಾಕಿದೆ. ಆಸೆಗಳು ಶಾಂತ ಮನಸ್ಸನ್ನು ನಿಶ್ಚಲ ನೀರಿನಲ್ಲಿ ಎಸೆದ ಕಲ್ಲಿನಂತೆಯೇ ತೊಂದರೆಗೊಳಿಸುತ್ತವೆ. ಆಸೆಗಳಿಗೆ ಯಾವತ್ತೂ ಅಂತ್ಯವಿಲ್ಲ ಮತ್ತು ಅದರಿಂದ ಎಂದಿಗೂ ಸಂಪೂರ್ಣವಾಗಿ ಮನಸ್ಸು ನೆಮ್ಮದಿಯಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ದುಃಖಗಳಿಗೆ ಕಾರಣ ಆಸೆಗಳೇ ಆಗಿದ್ದಾವೆ. ಇದು ಸತ್ಯವನ್ನು ಅರಿತುಕೊಳ್ಳಲು ನಮಗೆ ಅಡ್ಡಿಯಾಗುತ್ತದೆ. ಆಸೆಗಳನ್ನು ಜಯಿಸುವ ಏಕೈಕ ಮಾರ್ಗವೆಂದರೆ ಸಂತೃಪ್ತರಾಗುವುದು. ಅಂದರೆ ಯಾವುದಾದರೊಂದಿಗೂ ನಾವು ಅಂಟಿಕೊಳ್ಳಬಾರದು ಅಥವಾ ಯಾವುದನ್ನು ನಾವು ದ್ವೇಷಿಸಬಾರದು. ಭೌತಿಕ ವಸ್ತುಗಳನ್ನು ತ್ಯಜಿಸುವುದರಿಂದ ಶಾಂತಿ ಸಿಗುವುದಿಲ್ಲ, ಏಕೆಂದರೆ ನಿಜವಾದ ಶಾಂತಿಯನ್ನು ಒಬ್ಬ ವ್ಯಕ್ತಿಯು ತನ್ನ ಅಹಂಕಾರವನ್ನು ತ್ಯಾಗ ಮಾಡುವುದರಿಂದ ಮತ್ತು ಆ ಮೂಲಕ ಭೌತಿಕ ವಸ್ತುಗಳ ಮೇಲಿನ ಮೋಹವನ್ನು ತೆಗೆದು ಹಾಕುವುದರಿಂದ ಮಾತ್ರ ಪಡೆಯಬಹುದು. ಆಧ್ಯಾತ್ಮಿಕ ಪ್ರಗತಿಯನ್ನು ಸಾಧಿಸುವ ದೃಷ್ಟಿಯಿಂದ ಸಂಬಂಧಗಳನ್ನು ತ್ಯಜಿಸಬಾರದು, ಏಕೆಂದರೆ ಹಾಗೆ ಮಾಡುವುದರಿಂದ ಅಹಂ ಮಾಯವಾಗುವುದಿಲ್ಲ. ಬದಲಿಗೆ ತ್ಯಾಗದಲ್ಲಿ ಉಂಟಾಗುವ ಹೆಮ್ಮೆಯಿಂದಾಗಿ ಇನ್ನೂ ಅಹಂ ಅಧಿಕವಾಗುತ್ತದೆ.